ಸುಮಾರು ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸ್ವಾಗತವನ್ನು ಕೋರ್ತಾ, ಹಾಗೆ ಈ ಒಂದು ದೇವರ ಪ್ರತಿಷ್ಠಾಪನೆಯಲ್ಲಿ ಮಾಡಬೇಕಾದ್ರೆ ತುಂಬ ಎಡವು ತುಂಬ ಕಷ್ಟಗಳು ಎಲ್ಲ ಎದ್ದು ಬಿದ್ದು ಕೊನೆಗೆ ಇವತ್ತು ಈ ಹಂತಕ್ಕೆ ಬಂದು ತಲುಪಿದೆ ಅಂದರೆ ನಮ್ಮ ಎಲ್ಲ ಮರಾಠ ಜನದವರು ಮತ್ತು ನಮ್ಮ ಕುರುಬಳ್ಳಿಯ ಎಲ್ಲ ಜನಾಂಗದವರ ಒಂದು ಸಹಕಾರ ಅಂತ ನಾವು ಹೇಳ್ಬೋದು. ಕಾರಣ ಏನಪ್ಪ ಅಂದರೆ ಇದು ಒಂದು ಖಾಸಗಿಯ ಒಂದು ಜಾಗ. ಈ ಖಾಸಗಿ ಜಾಗದಲ್ಲಿ ಒಂದು ಕೇಸುಗಳು ಸಹ ಬಿದ್ದಿದ್ವು. ಈ ನಮ್ಮ ಚಂದ್ರಶೇಖರ ರಾವ್ ಕದಮ್ ಅಂತಕ್ಕಂಥವರ ಜಾಗ ಇದು 2 ಗುಂಟೆಗಿಂತ ಹೆಚ್ಚಾಗಿ ಜಾಗ ಬರುತ್ತೆ. ಅವರು ದಾನಕ್ಕೆ ಕೊಡಬೇಕಾದ್ರೆ ಯಾರೂ ಕೊಡಲ್ಲ, ಸುಮ್ಮನೆ ಅವರು ಒಂದು ಈ ಕೇಸ್ ಬಿದ್ದಾಗ ಒಂದು ಮಾತನ್ನು ಹೇಳಿದರು ದೇವರ ಮುಂದುಗಡೆ, ಇದೇನಾದರೂ ನಮಗಾದರೆ ಇದೆಲ್ಲ ನಾವು ದೇವಸ್ಥಾನಕ್ಕೆ ಕೊಡ್ತೀವಿ ಅಂತ ಒಂದು ಮಾತನ್ನು ಅರಿಕೆಯನ್ನು ಕಟ್ಟಿ ಆ ಕೇಸ್ ಅವ್ರ ಪರವಾಗಿ ಆದ ತದನಂತರ ನೀವಿನ ಮೇಲೆ ದೇವಸ್ಥಾನ ಕೆಲಸನ ಶುರು ಮಾಡ್ಬೋದು ಅಂತ ಒಂದು ಮಾತನ್ನು ಕೊಟ್ಟರು. ಆಮೇಲೆ ಅವರ ಮಕ್ಕಳು, ಅವ್ರ ಕುಟುಂಬದವರು ಎಲ್ಲರೂ ಸೇರಿ ಒಂದು ಚರ್ಚೆಯನ್ನು ಮಾಡಿ ನಾವು ದೇವಸ್ಥಾನಕ್ಕೆ ಮಾತು ಕೊಟ್ಟಿದ್ದೀವಿ, ಅದನ್ನು ಅವರಿಗೆ ಕೊಡಬೇಕು ಅಂತ ಎಲ್ಲರೂ ತೀರ್ಮಾನ ತಗೊಂಡು ನಂತರ ಈ ದೇವಸ್ಥಾನ ಕೆಲಸ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರು. ಅದೇ ರೀತಿಯಾಗಿ ಎಲ್ಲ ಮರಾಠ ಜನಾಂಗದವರು ಕೂಡ ಒಟ್ಟಾಗಿ ಕೂತ್ಕೊಂಡು ಚರ್ಚೆನ ಮಾಡಿ ಯಾವುದೇ ರಾಜಕೀಯ ಇನ್ನೊಂದು ಮತ್ತೊಂದು ಏನೂ ಇಲ್ಲದೆ ನಾವು ಈ ಕಾರ್ಯಕ್ರಮನ ಮಾಡಬೇಕು. ಯಾರೂ ಇಲ್ಲಿ ದೊಡ್ಡವರು ಯಾರೂ ಇಲ್ಲ, ಎಲ್ಲ ಚಿಕ್ಕವರು ಯಾರಿಲ್ಲ, ಎಲ್ಲ ಒಂದೇ ಸಮಾನವನ್ನು ಒಂದು ಮನೋಭಾವ ಇಟ್ಕೊಂಡು ಪ್ರತಿಯೊಬ್ಬರೂ ಸಹ ಇದಕ್ಕೆ ಸಹಕರಿಸಿ ಒಂದು ಸ್ವಾಭಿಮಾನವನ್ನು ಬಿಟ್ಟು ಈ ಕಾರ್ಯಕ್ರಮನ ನೆರವೇರಿಸ್ಕೊಡ್ತಾಯಿದ್ದಾರೆ. ದೇವರು ಅವ್ರಿಗಿನ್ನೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಬೇಡ್ಕೊಳ್ತೀವಿ. ಅದೇ ರೀತಿಯಾಗಿ ಈ ಮೂಲ ವಿಗ್ರಹನ ನಾವು ಪಾಂಡುರಂಗ ಸ್ವಾಮಿ ಅಂದರೆ ಪಂಡ್ರಾಪುರದಿಂದನೇ ತರಬೇಕು ಅಂತ ಮರಾಠ ಜನಾಂಗದವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಾಗ, ಸರಿ ಯಾಕೆ ಇಲ್ಲೇ ಹತ್ರ ಸಿಗುತ್ತೆ ಅಂತ ನಾವು ಹೇಳಿದ್ವಿ. ಬೇಡ, ಅಲ್ಲಿಂದನೇ ನಾವು ತರಬೇಕು ಅಂತೇಳಿ ಪಂಡ್ರಾಪುರಕ್ಕೆ ಹೋಗಿ ಆ ವಿಗ್ರಹನ ಅಲ್ಲಿಂದನೇ ತೊಗೊಂಡು ಇಲ್ಲಿ ಬಂದು ಇವತ್ತು ಅಲ್ಲಿನ ಗುರುಗಳು ಸಹ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಅಲ್ಲಿ ಪಂಡ್ರಾಪುರ ಭಜನೆ ಸಂಘದವರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಅನೇಕ ಕಾರ್ಯಕ್ರಮಗಳು ಮತ್ತು ಭಜನಾ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಎಲ್ಲರ ಆಶೀರ್ವಾದದಿಂದ ಈ ಒಂದು ಪಾಂಡುರಂಗ ಸ್ವಾಮಿಯ ಕಾರ್ಯಕ್ರಮ ನೆರವೇರ್ತಾ ಇದೆ. ಭಗವಂತ ಎಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಬೇಡ್ಕೊಳ್ತೀವಿ. ಓಂ ಶ್ರೀ ಗುರುನಾಥ. ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನ ಈ ದಿನ ಕುರುಬ್ರಳ್ಳಿನಲ್ಲಿ ಪ್ರಾರಂಭವಾಗಿದೆ. ಈ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡಿ ಈ ವರ್ಷದಲ್ಲಿ ಪೂರ್ಣಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಕುರುಬ್ರಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ನಮಗೆ ಸಹಕಾರ ನೀಡಿದ್ದಕ್ಕೋಸ್ಕರ ಈ ಪಾಂಡುರಂಗ ಸ್ವಾಮಿ ದೇವಸ್ಥಾನನ ನಿರ್ಮಾಣ ಮಾಡೋಕ್ಕೆ ಸಾಧ್ಯವಾಯಿತು. ಅದೇ ರೀತಿ ವಿಗ್ರಹನ ಪಂಡ್ರಾಪುರದಿಂದನೇ ತರಿಸ್ಬೇಕು ಅಂತೇಳಿ ನಾವು ಆ ದೇವರಲ್ಲಿ ಅರಿಕೆ ಮಾಡ್ಕೊಂಡ್ರಿ. ಆ ಪಾಂಡುರಂಗ ಸ್ವಾಮಿ ನಮಗೆ ಎಲ್ಲ ಅನುಕೂಲ ಮಾಡಿ ಪಂಡ್ರಾಪುರದಿಂದ ವಿಗ್ರಹ ತರೋದಕ್ಕೆ ನಮ್ಮ ಗುರುಗಳಾದಂಥ ಪಂಡ್ರಾಪುರದ ವಿಶ್ವನಾಥ್ ಗುರೂಜಿ ಅವರು ನಮ್ಮನ್ನು ಅಲ್ಲಿಗೆ ಕರೆಸಿಕೊಂಡು ಅವ್ರ ಮುಖಾಂತರ ನಾವು ವಿಗ್ರಹವನ್ನು ಪಡೆದು ಈ ದಿನ ಈ ಕುರುಬ್ರಳ್ಳಿ ಗ್ರಾಮದಲ್ಲಿ, ಹೊಸಕೋಟೆ ತಾಲೂಕಿನ ಕುರುಬ್ರಳ್ಳಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಹಾಗೂ ಗುರೂಜಿ ಆದಂಥ ವಿಶ್ವನಾಥ್ ಗುರೂಜಿಯವರ ಸಹಕಾರದಿಂದ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವೆಂಕಟೇಶಣ್ಣವರಾದಂಥ ನಾರಾಯಣಸ್ವಾಮರಾದಂಥ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಹಾಗೂ ಹಿರಿಯರಾದಂಥ ಬಾಲನಾರಾಯಣರಾವ್ ಅವರು, ಶಿವಾಜಿರಾವ್ ಅವರು ಹಾಗೂ ಕೃಷ್ಣಾಜಿರಾವ್ ಅವರು ಎಲ್ಲರ ಸಹಕಾರದಿಂದ ನಾವು ಈ ದೇವಸ್ಥಾನನ ಕಟ್ಟಡ ನಿರ್ಮಾಣ ಮಾಡಿದ್ದೀವಿ. ಶ್ರೀ ಪಾಂಡುರಂಗ ಸ್ವಾಮಿ ಎಲ್ಲರಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಿ, ಎಲ್ಲರಿಗೂ ಒಳ್ಳೆಯ ಬುದ್ಧಿ, ಒಳ್ಳೆಯ ಜ್ಞಾನವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾವು 2 ಮಾತನ್ನು ಮುಗಿಸ್ತಾ ಇದ್ದೀವಿ.